ಎಲ್ಲರಿಗೂ ನಮಸ್ತೆ. ನಾವಿಂದು ಪುರಾತನ ದೇವಾಲಯದ ರಹಸ್ಯ ಕೋಣೆ ಮತ್ತು ನಿಧಿ ಅನ್ವೇಷಣೆಯಲ್ಲಿ ಕೊಲೆಗಳು ನಡೆಯುತ್ತವೆ. ಯಾರು ಈ ಕೊಲೆಯನ್ನು ಮಾಡುತ್ತಾರೆ ಮತ್ತು ಪೊಲೀಸರು ಅಪರಾಧಿಯನ್ನು ಬಂಧಿಸುವರೆ ಮುಂದೆ ನೋಡುವ. ಕತೆ ಶುರು ಮಾಡುವ. ಕಥೆಯ ಹೆಸರು ದೇವಾಲಯದಲ್ಲಿ ನಿಗೂಢ ಕೊಲೆಗಳು. ಹೆಸರಾಂತ ಹಳ್ಳಿ ಕಾಲಿಗೆರಿ. ಶಾಂತತೆಯ ಮಡಿಲಿನಲ್ಲಿ ಮಲಗಿದ್ದ ಈ ಹಳ್ಳಿ ಇತ್ತೀಚೆಗೆ ಒಂದೆಡೆ ಅಜ್ಞಾತ ಭೀತಿಯ ಕಪ್ಪು ನೆರಳು ಬಿತ್ತು. ಒಂದರ ಮೇಲೊಂದರಾಗಿ ಹತ್ಯೆಗಳು ನಡೆಯುತ್ತಾ ಹಳ್ಳಿಯ ಜನರಲ್ಲಿ ಭಯ ಮತ್ತು ಅನುಮಾನ ತುಂಬಿತು. ಮೊದಲು ಹತ್ಯೆಯಾಗಿದ್ದು ಹಳ್ಳಿಯ ಪ್ರಸಿದ್ಧ ಜಮೀನ್ದಾರ ಹನುಮಂತಯ್ಯನದ್ದು. ಅವರ ಶವ ಅವರ ತೋಟದ ಬಾವಿಯ ಹತ್ತಿರ ಕಂಡು ಬಂದಿತ್ತು. ಕುತ್ತಿಗೆಯಲ್ಲಿ ಹಗ್ಗದ ಗುರುತುಗಳು ಮತ್ತು ಮುಖದಲ್ಲಿ ಭಯದ ಅಕ್ಕರೆಯ ಇಳಿವು. ಹನುಮಂತಯ್ಯ ದೊಡ್ಡ ಹೃದಯವಂತನು, ಯಾರೊಡನೆಯೂ ವೈರತ್ವವನ್ನು ಕಟ್ಟಿಕೊಂಡಿರಲಿಲ್ಲ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಆದಿತ್ಯ ಹಳ್ಳಿಗೆ ಆಗಮಿಸಿದರು. ಅವರು ತಕ್ಷಣವೇ ಹನುಮಂತಯ್ಯನವರ ಕುಟುಂಬಸ್ಥರನ್ನು, ಹತ್ತಿರದ ಸ್ನೇಹಿತರನ್ನು ಮತ್ತು ಉದ್ಯೋಗಿಗಳನ್ನು ವಿಚಾರಣೆ ಮಾಡಿದರು. ನಾಗರಾಜ್, ಹನುಮಂತಯ್ಯನ ಸಹಾಯಕ. ಹನುಮಂತಯ್ಯನ ಅವರ ಬಲಗೈ ಬಂಧು, ಧೈರ್ಯವಂತ ಆದರೆ ಸ್ವಲ್ಪ ಕ್ರೂರ ಸ್ವಭಾವ. ಹನುಮಂತಯ್ಯ ಅವರ ಆಸ್ತಿಯ ಬಗ್ಗೆ ಹೆಚ್ಚು ಚಿಂತಿಸುತ್ತಿದ್ದ. ಕೆಲವು ಸಮಯಗಳಿಂದ ದುಃಖಿತನಂತೆ ಕಾಣುತ್ತಿದ್ದ. ಹನುಮಂತಯ್ಯ ಅವರ ಆಸ್ತಿಯನ್ನು ದೋಚಲು ಕಾದಿದ್ದ ನಾಗರಾಜ್ ಅವರ ಹತ್ಯೆಯಲ್ಲಿ ಪಾಲಿರಬಹುದೇ? ಲೀಲಾವತಿ, ಹನುಮಂತಯ್ಯನ ಮಗಳು. ವಿವಾಹವಾಗಿದ್ದರೂ ತಂದೆಯ ಆಸ್ತಿಯ ಹಕ್ಕಿಗೆ ಕನ್ನ ಹಾಕಿದ್ದಳು. ತಂದೆ ಆಕೆಗೆ ಆಸ್ತಿಯ ಹಕ್ಕು ನೀಡಲು ನಿರಾಕರಿಸಿದ್ದರಿಂದ ಆಕೆ ಅಸಹ್ಯಗೊಂಡಿದ್ದಳು. ತಂದೆಯ ಹತ್ಯೆಯಲ್ಲಿ ಆಕೆಯ ಕೈವಾಡ ಇದೆಯೇ? ಶೇಷಾದ್ರಿ, ದೇವಾಲಯದ ಪುರೋಹಿತ. ಹಳೆಯ ದಂತಕಥೆಗಳನ್ನು ತುಂಬ ನಂಬುತ್ತಿದ್ದ ಪುರೋಹಿತ ದೇವಾಲಯದ ನವೀಕರಣ ಯೋಜನೆಯನ್ನು ವಿರೋಧಿಸಿದ್ದ. ಹನುಮಂತಯ್ಯ ಮತ್ತು ಡಾಕ್ಟರ್ ಸುಧಾಕರ್ ಈ ಯೋಜನೆಯನ್ನು ಮುಂದುವರೆಸಲು ಶೇಷಾದ್ರಿಯ ವಿರುದ್ಧ ಕೆಲಸ ಮಾಡುತ್ತಿದ್ದರು. ಮಂಜು, ಕಾವಲುಗಾರ. ದೇವಾಲಯದ ಕಾವಲುಗಾರ ದೇವಸ್ಥಾನದ ಗುಪ್ತ ಕೊಠಡಿಗಳ ಬಗ್ಗೆ ಮಾಹಿತಿ ಹೊಂದಿದ್ದನು. ದೇವಾಲಯದ ಹಳೆಯ ಶಾಸನಗಳು ಕಳ್ಳತನವಾದ ಬಗ್ಗೆ ಯಾರಿಗೂ ಹೇಳಲಿಲ್ಲ. ಅವನ ನಿಶ್ಶಬ್ದತೆ ಅನುಮಾನಾಸ್ಪದವಾಗಿತ್ತು. ರಘು, ಹನುಮಂತಯ್ಯನ ಅಳಿಯ. ಹನುಮಂತಯ್ಯನ ಮಗಳ ಪತಿ. ಆಸ್ತಿಯಲ್ಲಿ ಆಸಕ್ತಿ ಇದ್ದವನು. ಹನುಮಂತಯ್ಯ ಆತನ ವ್ಯವಹಾರವನ್ನು ಬೆಂಬಲಿಸದ ಕಾರಣ ದ್ವೇಷ ಬೆಳೆದಿದ್ದ. ಆತನ ಆರ್ಥಿಕ ಸಂಕಷ್ಟ ಈ ಹತ್ಯೆಗೆ ಪ್ರೇರಣೆಯಾಯಿತೆಂದು ಶಂಕೆ. ಆದಿತ್ಯ ಈ ಎಲ್ಲ ಪಾತ್ರಗಳನ್ನು ಗಮನದಿಂದ ಪರೀಕ್ಷಿಸಿದರೂ ಪ್ರತಿಯೊಬ್ಬರಿಗೂ ಹತ್ಯೆಗೆ ಪ್ರೇರಣೆ ಇದ್ದರೂ ನೇರ ಸುಳಿವು ಇರಲಿಲ್ಲ. ಕೆಲವೇ ದಿನಗಳಲ್ಲಿ ಹಳ್ಳಿಯ ಡಾಕ್ಟರ್ ಸುಧಾಕರ್ ಸಹ ಆತಿಥ್ಯವಿಲ್ಲದ ಹತ್ಯೆಗೆ ಬಲಿಯಾದರು. ಆತನ ಶವವು ಹಳ್ಳಿಯ ದಾರಿಯ ಬೀದಿಯಲ್ಲಿ ಪತ್ತೆಯಾಯಿತು. ಮತ್ತೆ ಅದೇ ರೀತಿಯ ಹಗ್ಗದ ಗುರುತುಗಳು. ಹಳ್ಳಿಯ ಜನರಲ್ಲಿ ಭಯ ಮತ್ತು ಗೊಂದಲ ವ್ಯಾಪಿಸಿತು. ಇದು ಆಕಸ್ಮಿಕವೋ ಅಥವಾ ಯಾರು ಇದನ್ನು ಉದ್ದೇಶಪೂರ್ವಕವಾಗಿ ನಡೆಸುತ್ತಿದ್ದಾರೆ ಎಂಬ ಪ್ರಶ್ನೆಗಳು ಹುಟ್ಟಿದವು. ಇನ್ಸ್ಪೆಕ್ಟರ್ ಆದಿತ್ಯನ ತನಿಖೆ. ಇನ್ಸ್ಪೆಕ್ಟರ್ ಆದಿತ್ಯ ಇಬ್ಬರ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಿದರು. ಹನುಮಂತಯ್ಯ ಮತ್ತು ಡಾಕ್ಟರ್ ಸುಧಾಕರ್ ಅವರಿಬ್ಬರು ಹಳ್ಳಿಯ ಪರಂಪರೆಯ ದೇವಸ್ಥಾನದ ನವೀಕರಣಕ್ಕೆ ಸಂಬಂಧಿಸಿದ ಯೋಜನೆಗೆ ಪ್ರಮುಖ ಪಾತ್ರ ವಹಿಸಿದ್ದರು. ಹನುಮಂತಯ್ಯ ಅವರು ದೇವಸ್ಥಾನಕ್ಕೆ ಹಳೆಯ ಶಾಸನಗಳು ಇರುವುದರ ಬಗ್ಗೆ ತಿಳಿದಿದ್ದರು ಮತ್ತು ಡಾಕ್ಟರ್ ಸುಧಾಕರ್ ಕೂಡ ಅಲ್ಲಿ ಒಂದು ಹಳೆಯ ಪುರಾತನ ಗ್ರಂಥವನ್ನು ಹುಡುಕಿದ್ದರು. ಈ ನಡುವೆ ಮೂರನೆಯ ಕೊಲೆ. ರಾಮು, ದೇವಸ್ಥಾನದ ಪುರಾತನ ಕಾವಲುಗಾರನ ಶವವು ದೇವಾಲಯದ ಹಿಂಭಾಗದಲ್ಲಿ ಪತ್ತೆಯಾಯಿತು. ಈ ಬಾರಿ ಶವದ ಹತ್ತಿರ ಒಂದು ಹಳೆಯ ನಾಣ್ಯ ಮತ್ತು ಕಾಗದದ ತುಂಡು ದೊರೆಯಿತು. ಕಾಗದದಲ್ಲಿ ಬರೆಯಲಾಗಿತ್ತು, ನೀನೇ ಮಾಡಿದ ತಪ್ಪಿಗೆ ಇದು ದಂಡ, ಮತ್ತಷ್ಟು ಮುಂದಿದೆ. ಈ ವಾಕ್ಯವನ್ನು ಕೊಲೆಗಾರನು ಬರೆದಿರುವುದು ಒಳ್ಳೆಯ ಸುಳಿವು. ಇದು ಒಂದು ರೀತಿಯ ಸವಾಲು ಆಗಿರಬಹುದು ಅಥವಾ ಕೊಲೆಯಾಗಿ ಒಂದು ನಿರ್ದಿಷ್ಟ ಕಾರಣವನ್ನು ಸೂಚಿಸಬಹುದು. ಇನ್ಸ್ಪೆಕ್ಟರ್ ಆದಿತ್ಯ ಇದನ್ನು ನೋಡಿದಾಗ ಇದು ಸಹಜ ಕೊಲೆಯಲ್ಲ ಎಂಬುದು ಸ್ಪಷ್ಟವಾಯಿತು. ಇದು ಪ್ಲ್ಯಾನ್ ಮಾಡಿ ಮಾಡುತ್ತಿರುವ ಕೊಲೆಗಳು. ಯಾರು ಆ ವ್ಯಕ್ತಿ? ಸೂಕ್ತ ಸುಳಿವುಗಳು. ಹಳೆಯ ಗ್ರಂಥಗಳು.
ದೇವಾಲಯದ ಕೊಠಡಿಯಲ್ಲಿ ಪತ್ತೆಯಾಗಿದ್ದ ಗ್ರಂಥಗಳಲ್ಲಿ ದೇವಸ್ಥಾನದ ಆವರಣದಲ್ಲಿ ಒಂದು ಗುಪ್ತ ಕೊಠಡಿ ಇದ್ದ ಬಗ್ಗೆ ಉಲ್ಲೇಖವಿತ್ತು. ಈ ಸುಳಿವು ಒಳ್ಳೆಯದು. ಗುಪ್ತ ಕೊಠಡಿ ಕೊಲೆಗಳಿಗೆ ಕಾರಣವಾಗಿರಬಹುದು. ಹನುಮಂತಯ್ಯನವರು ಮತ್ತು ಸುಧಾಕರನ ಸಂಭಾಷಣೆ. ಅವರು ಫೋನ್ ಲ್ಯಾಗ್ ಪರಿಶೀಲಿಸಿದಾಗ ಆ ಗುಪ್ತ ಕೋಣೆಯ ಬಗ್ಗೆ, ಅಲ್ಲಿ ಗುಪ್ತ ನಿಧಿಯ ಬಗ್ಗೆ ಮತ್ತು ನವೀಕರಣ ಯೋಜನೆಯ ಕುರಿತು ಗಂಭೀರ ಚರ್ಚೆ ಮಾಡಲಾಗಿತ್ತು. ದೇವಸ್ಥಾನದ ಹಳೆಯ ಕೋಣೆಗಳಲ್ಲಿ ಪತ್ತೆಯಾದ ಒಂದು ಪುರಾತನ ಗ್ರಂಥದಲ್ಲಿ ಹಳೆಯ ಕಾಲದ ಶಪಿತ ಸಂಪತ್ತಿನ ಬಗ್ಗೆ ಉಲ್ಲೇಖವಿತ್ತು. ಈ ಶಪಿತ ಸಂಪತ್ತು ಹಳ್ಳಿಯ ದೇವಾಲಯದ ಅಡಿಯಲ್ಲಿ ಸುರಕ್ಷಿತವಾಗಿ ಇದೆ ಎಂಬ ವದಂತಿ ಹಳ್ಳಿ ಜನರಲ್ಲಿ ಹಬ್ಬಿತ್ತು. CCTVಯಲ್ಲಿ ಕಂಡ ಮರುಭೂತದ ಛಾಯೆ. ದೇವಸ್ಥಾನದ ಹಳೆಯ ಬಾಗಿಲಿನಲ್ಲಿ ರಾತ್ರಿಯಿಂದ ಹಿಡಿದು ಬೆಳಗಿನವರೆಗೆ CCTVಯಲ್ಲಿ ಒಂದು ಅಸ್ಪಷ್ಟ ಛಾಯೆ ಕಾಣಿಸಿಕೊಳ್ಳುತ್ತಿತ್ತು. ಅದು ಒಬ್ಬ ವ್ಯಕ್ತಿಯದೋ ಅಥವಾ ಹಳೆಯ ದ್ವೇಷದ ನೆರಳೋ ಎಂಬುದು ತಿಳಿಯಲಾಗಲಿಲ್ಲ. ಕೊಲೆಗಾರನ ಪತ್ತೆ. ಇನ್ಸ್ಪೆಕ್ಟರ್ ಆದಿತ್ಯ ಒಂದು ಮಹತ್ವದ ವಿಷಯವನ್ನು ಗಮನಿಸಿದರು. ಹನುಮಂತಯ್ಯ, ಸುಧಾಕರ್ ಮತ್ತು ರಾಮು ಈ ಮೂವರಿಗೂ ಸಾಮಾನ್ಯ ವ್ಯಕ್ತಿ ಎಂದರೆ ನಾಗರಾಜ್. ಹನುಮಂತಯ್ಯನ ಸಹಾಯಕ ನಾಗರಾಜ್ ಆತಂಕಿತ ಮತ್ತು ಬೆವರುವ ಸ್ವಭಾವ ವ್ಯಕ್ತಿ. ಆದರೆ ಇತ್ತೀಚೆಗೆ ಅವನು ತನ್ನ ವರ್ತನೆಯಲ್ಲಿ ಬದಲಾವಣೆ ತೋರುತ್ತಿದ್ದನು. ಆದಿತ್ಯ ವಿಚಾರಣೆ ಮಾಡಿದಾಗ ನಾಗರಾಜ್ ಹಿಂದಿನ ಕೆಲವು ದಿನಗಳಿಂದ ದೇವಸ್ಥಾನದ ಹಳೆಯ ಆವರಣದಲ್ಲಿ ಏನೋ ಹುಡುಕುತ್ತಿರುವುದನ್ನು ಕಂಡಿದ್ದನು ಎಂಬ ಮಾಹಿತಿ ದೊರೆಯಿತು. ನಂತರ ದೇವಾಲಯದ ಹಳೆಯ ಕೋಣೆಯನ್ನು ಪರಿಶೀಲಿಸಿದಾಗ ಅಲ್ಲಿಯ ಗೋಡೆಯ ಹಿಂದೆಯೇ ಒಂದು ಗುಪ್ತ ಕೋಣೆ ದೊರೆಯಿತು. ಆ ಕೋಣೆಯಲ್ಲಿ ಹಳೆಯ ನಾಣ್ಯಗಳು ಮತ್ತು ಶಾಸನದ ತುಂಡುಗಳು ಸಿಕ್ಕವು. ಬಲೆಗೆ ಬಿದ್ದ ನಾಗರಾಜ್. ಇನ್ಸ್ಪೆಕ್ಟರ್ ಆದಿತ್ಯ ನಾಗರಾಜನ್ನು ಬಂಧಿಸಿದರು. ಆದರೆ ಆತ ಮೌನವಾಗಿಯೇ ಇದ್ದ. ನಾಗರಾಜ್ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ನಡೆಯುತ್ತಿದ್ದ ರಹಸ್ಯಗಳನ್ನು ಮತ್ತು ದೇವಾಲಯದ ಗುಪ್ತ ಕೋಣೆ, ಹಳೆಯ ಗ್ರಂಥ, ನಿಧಿ ಇದೆಲ್ಲ ನಿಜವೇ ಎಂದು ಪರಿಶೀಲಿಸಲು. ಆದರೆ ಅಲ್ಲಿ ನಾಗರಾಜ್ ನೋಡಿದ್ದು ಕೊಲೆಗಾರನು ನಾಗರಾಜ್ಗೆ ಈ ಕೊಲೆಯನ್ನು ನಾನೇ ಮಾಡುತ್ತಿದ್ದೇನೆ ಎಂದು ಒಪ್ಪಿಕೊಳ್ಳಬೇಕು, ಇಲ್ಲ ಅಂದರೆ ನೀನು ನೆಕ್ಸ್ಟ್ ಕೊಲೆಯಾಗುವೆ ಎಂದು ಬೆದರಿಕೆ ಹಾಕಿದ್ದನು. ಇದರಿಂದ ನಾಗರಾಜ್ ಬಂದಿಯಾದನು. ಆದರೆ ನಾಗರಾಜ್ ಈ ಕೊಲೆಯನ್ನು ಮಾಡಲಿಲ್ಲ. ಈ ಕೊಲೆಯನ್ನು ಮಾಡಿದವರು ಬೇರೆ ಯಾರೋ. ಕೊಲೆಗಾರನು ತನ್ನ ಹಾದಿಯನ್ನು ಎಷ್ಟು ಚೆನ್ನಾಗಿ ಮುಚ್ಚಿಕೊಂಡಿದ್ದಾನೋ. ಎಲ್ಲವೂ ಕತ್ತಲೆಯಂತಿತ್ತು. ಮೂಢನಂಬಿಕೆಯ ನೆರಳು. ಹಳ್ಳಿಯ ಜನರಿಗೆ ಸತ್ಯ ಗೊತ್ತಾದರೂ ದೇವಾಲಯದ ಆವರಣ ಇನ್ನೂ ಕತ್ತಲೆಯಲ್ಲೇ ಮುಳುಗಿತ್ತು. ಹಳೆಯ ರಹಸ್ಯಗಳು ಇನ್ನೂ ಪೂರ್ತಿ ಬಯಲಾಗಿರಲಿಲ್ಲ. ಕೊಲೆಗಾರ ಸಿಕ್ಕಿದ್ದರೂ ಆ ಸ್ಥಳದ ಮೌನ ಇನ್ನೂ ಮರಳಿಸುವಂತಿತ್ತು. ಒಂದು ತಪ್ಪು ಹೆಜ್ಜೆ ಇಡೀ ಹಳ್ಳಿಯ ಶಾಂತತೆಯನ್ನು ಹಾಳು ಮಾಡಿತ್ತು. ಹೀಗೆ ಇನ್ಸ್ಪೆಕ್ಟರ್ ಆದಿತ್ಯ ತಮ್ಮ ಚಾತುರ್ಯದಿಂದ ಕೊಲೆಗಾರನನ್ನು ಪತ್ತೆ ಹಚ್ಚಿದರು. ಆದರೆ ಹಳ್ಳಿಯ ಹಳೆಯ ರಹಸ್ಯಗಳು ಇನ್ನೂ ಬೆಳಕಿಗೆ ಬರಬೇಕಿತ್ತು. ಇದು ಶಾಪವೋ ಅಥವಾ ಯಾರೋ ಚತುರ ಅಪರಾಧಿಯ ಆಟವೋ? ಇನ್ಸ್ಪೆಕ್ಟರ್ ಆದಿತ್ಯನು ಹಳ್ಳಿಯಿಂದ ಹಿಂತಿರುಗಿದರೂ ತನಿಖೆ ಮುಕ್ತಾಯವಾಗಲಿಲ್ಲ. ಕೊನೆಗೆ ಉಳಿದ ಪ್ರಶ್ನೆ, ನಿಜವಾಗಿಯೂ ಕೊಲೆಗಾರ ಯಾರು? ಮೌನದ ನೆರಳು ಹಳ್ಳಿಯ ಮೇಲೆ ಹಾರಿದೆಯೇ ಹೊರತು ಉತ್ತರ ಯಾವುದೂ ಸಿಗಲಿಲ್ಲ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಒಳ್ಳೆಯ ದಿನ.